ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬಾ ದಿನದಿಂದ ಕೇಳ್ತಾ ಇದ್ರಿ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಆಯ್ತಾ, ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಆಯ್ತಾ ಅಂತ. ಪ್ಯಾಕ್ ಆಗಿಲ್ಲ. ನಾನು ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಮಾಡೋದಕ್ಕೆ ಏನೆಲ್ಲ ತರಿಸಿದ್ದೀನಿ ಅಂಡ್ ಎಲ್ಲಿಂದ ತರಿಸಿದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಬಿಕಾಸ್ ಪ್ರೆಗ್ನೆನ್ಸಿ ಅಂತ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವು ಹಾಸ್ಪಿಟಲ್ ಬ್ಯಾಗ್ನ ಪ್ಯಾಕ್ ಮಾಡ್ಬೇಕಾಗುತ್ತೆ. ಬೇಬಿಗೆ ಏನೆಲ್ಲ ಎಸೆನ್ಷಿಯಲ್ ಇದೆ ಅದನ್ನೆಲ್ಲ ಪ್ಯಾಕ್ ಮಾಡ್ಕೋಬೇಕು, ತಗೋಬೇಕು. ಸೊ ಗಡಿ ಬಿಡಿಯಲ್ಲಿ ತಗೊಳಕ್ಕಾಗಲ್ಲ. ಸೊ ಮುಂಚೆನೆ ಒಂದು 15 to 20 ಡೇಸ್ ಮುಂಚೆನೆ ನಾವೆಲ್ಲ ಪ್ಲಾನ್ ಮಾಡಿ ತರಿಸ್ಕೊಂಡ್ವಿ ಅಂತಂದ್ರೆ ಕ್ಲೀನ್ ಆಗಿ ವಾಶ್ ಮಾಡಿ ಡ್ರೈ ಮಾಡಿ ನೀಟಾಗಿ ಪ್ಯಾಕ್ ಮಾಡ್ಕೋಬಹುದು. ಸೊ ಇವತ್ತು ನಾನು ಏನೆಲ್ಲ ತರಿಸಿದ್ದೀನಿ, ಬೇಬಿಗೋಸ್ಕರ ಏನೆಲ್ಲ ತರಿಸಿದ್ದೀನಿ ಅಂಡ್ ನನಗೂ ಒಂದಷ್ಟು ಐಟಮ್ಸ್ಗಳನ್ನ ತರಿಸಿದ್ದೀನಿ, ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ. ಸೊ ಫ್ರೆಂಡ್ಸ್, ಇವಾಗ ನಾನು ತೋರಿಸ್ತೀನಿ ಏನೇನೆಲ್ಲ ತರಿಸಿದ್ದೀನಿ ಅಂತ ಅಂದ್ಬಿಟ್ಟು. ಫಸ್ಟು ಬೇಬಿಗೆ ಇದೆಲ್ಲನೂ ಇಂಪಾರ್ಟೆಂಟೇ. ಸೊ ನಾನು ಏನೇನೆಲ್ಲ ತರಿಸಿದ್ದೀನಿ ಅಂತ ಅಂದರೆ, ಬೇಬಿಗೆ ಕ್ಲಾತ್ ಇದು 1 2 7 ಬಂದಿದೆ. 7 ಬಂದಿದೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಸಾಫ್ಟ್ ಆಗಿದೆ, ಕಾಟನ್ ಮೆಟೀರಿಯಲ್ಲು ಆ್ಯಂಡ್ ಎಲ್ಲ ವೈಟ್ ಇದೆ. ಬಟ್ ಡಿಫ್ರೆಂಟ್ ಏನು ಪ್ಯಾಟ್ರನ್ ಇದೆ ಅಲ್ವಾ. ಸೊ ಚೆನ್ನಾಗಿದೆ. ಇದನ್ನು ತರಿಸಿದ್ದೀನಿ ನ್ಯೂ ಬಾರ್ನ್ ಬೇಬಿಗೆ. ಏನು ಅಂತಂದರೆ ನಮಗೆ ಕಂಫರ್ಟೇಬಲ್ ಆಗಿರ್ಬೇಕು ಪಾಪುಗೆ ವೇರ್ ಮಾಡೋದಕ್ಕೆ. ಸೊ ಬಟನ್ ಸಿಸ್ಟಮ್ದನ್ನು ತರಿಸಿದ್ದೀನಿ. ಫಸ್ಟ್ ಸ್ಪೇರ್ ಬಟ್ಟೆಗಳು, ಇದಾದಮೇಲೆ ಪಾಪುಗೆ ಸಾಕ್ಸ್, ಗ್ಲೌಸ್ ಮತ್ತು ಕ್ಯಾಪ್. ಇದು ಇದ್ರ ಜೊತೆ ಬಂದಿರೋದು ಗ್ಲೌಸ್, ಸಾಕ್ಸು ಮತ್ತು ಕ್ಯಾಪ್. ನನ್ನ ಮಗ ಅಂತೂ ಎಷ್ಟು ಪರ್ಚ್ಕೊಬಿಡ್ತಾ ಇದ್ದ ಅಂತಂದರೆ ಹಾಕಿ ಸ್ವಲ್ಪ ತೆಗೆದ್ರೆ ಸಾಕು ಪರ್ಚ್ಕೊಬಿಡ್ತಿದ್ದ ಬುಜ್ಜಿ. ಸೊ ಇದಾಯಿತು. ಇದಾದಮೇಲೆ ಬೇಬಿನ ವ್ರಾಪ್ ಮಾಡೋದಕ್ಕೆ ತರಿಸಿದ್ದೀನಿ. ಇದಂತೂ ತುಂಬ ಚೆನ್ನಾಗಿದೆ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಏನಕ್ಕಪ್ಪ ಅಂತಂದರೆ ನನ್ನ ಮಗನರಲ್ಲಿ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿ ಯಾವುದೂ ತೊಗೊಂಡಿರಲಿಲ್ಲ. ಬಟ್ ಇವಾಗಂತೂ ಎಲ್ಲ ಪ್ರೀ ಪ್ಲ್ಯಾನ್ ಮಾಡಿ ಎಲ್ಲನೂ ಅರೇಂಜ್ ಮಾಡಿಕೊಂಡೆ ಆಮೇಲೆ ಹಾಸ್ಪಿಟಲ್ಗೆ ಹೋಗೋದು. ಸೊ ಹಾಗಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಕ್ಯೂಟ್ ಪಾಪುದು ಡ್ರೆಸ್ಸು. ಎಷ್ಟು ಕ್ಯೂಟ್ ಆಗಿದೆ ಅಂತ ವೈಟಲ್ಲಿದೆ, ಫುಲ್ ಕಂಪ್ಲೀಟ್. ಇದು ಕಾಲಿಂದ ಹಿಡಿದು ಫುಲ್ ಬಾಡಿ ಕವರ್ ಆಗುತ್ತೆ. ಆ್ಯಂಡ್ ಇವಾಗಂತೂ ಮಳೆ ಶುರುವಾಗುತ್ತೆ. ಮಳೆಗಾಲದಲ್ಲಿ ಹುಟ್ಟೋ ಮಕ್ಳಿಗಂತೂ ಬೆಚ್ಚಗಿಡಬೇಕು, ಎಷ್ಟು ಬೆಚ್ಚಗಿಡಬೇಕೋ ಅಷ್ಟು ಬೆಚ್ಚಗಿಡಬೇಕು. ಸೊ ಇದು ತುಂಬ ಪ್ರೀಟಿಯಾಗಿದೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಾನು ಫೀಡಿಂಗ್ ಬ್ರಾ ತರಿಸಿದ್ದೀನಿ, ನ್ಯೂ ಮಾಮ್ ಫೀಡಿಂಗ್ ಬ್ರಾ. ಇದು ಅಷ್ಟೇ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಫೀಡಿಂಗ್ ಬ್ರಾಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ. ಇದು ಈ ಥರ ಬರುತ್ತೆ. ಇದರಲ್ಲೆಲ್ಲ ಶೈ ಫೀಲ್ ಮಾಡೋ ನೆಸೆಸಿಟಿ ಇಲ್ಲ. ನ್ಯೂ ಮಾಮ್ಸ್ಗೆ ಕಂಪಲ್ಸರಿ ಇದು ಬೇಕೇ ಬೇಕು. ಸೊ ತುಂಬಾ ಸಾಫ್ಟ್ ಆಗಿದೆ, ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಡಿಸ್ಪೋಸಲ್ ಪ್ಯಾಡ್ ಕೂಡ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ನಮಗೆ ಸಿ ಸೆಕ್ಷನ್ ಎಲ್ಲ ಆಗಲಿ ನಾರ್ಮಲ್ ಡೆಲಿವರಿ ಆಗಲಿ ಡಿಸ್ಪೋಸಲ್ ಪ್ಯಾಡ್ಸ್ ಏನಕ್ಕೆ ಅಂತಂದರೆ ಅಬ್ಸರ್ವ್ ಜಾಸ್ತಿ ಮಾಡುತ್ತೆ ಅಂತ. ನಾರ್ಮಲ್ ಪ್ಯಾಡು ತರಿಸಿದ್ದೀನಿ, 5-in-1 ಮೆಟರ್ನಿಟಿ ಸ್ಯಾನಿಟರಿ ಪ್ಯಾಡ್ ತರಿಸಿದ್ದೀನಿ. ಇದು ಇರಲಿ ಆ್ಯಂಡ್ ಡಿಸ್ಪೋಸಲ್ಲು ಇರಲಿ ಅಂತ. ಅಬ್ಸರ್ವ್ ಜಾಸ್ತಿ ಮಾಡೋದು ಡಿಸ್ಪೋಸಲ್ ಪ್ಯಾಡು. ಇದೇನಾದರೂ ಯೂಸ್ ಆಯಿತು ಅಂತಂದರೆ ಮತ್ತೆ ಎಕ್ಸ್ಟ್ರಾ ತರಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇನ್ನು ಸ್ಯಾನಿಟರಿ ಪ್ಯಾಡ್ಸ್ ಕೂಡ ಒಂದು ತರಿಸಿದ್ದೀನಿ, ನೋಡಬೇಕು ಯಾವ ರೀತಿ ಇರುತ್ತೆ ಅಂತ. ಆ್ಯಂಡ್ ಕಂಫರ್ಟೇಬಲ್ ಆ್ಯಂಡ್ ಹೈಜೀನ್ ಇದೆಲ್ಲ ಕಿಟ್ಟಲ್ಲೇನೆ ಇನ್ಕ್ಲೂಡ್ ಆಗಿರುತ್ತೆ. ಒಂದೇ ಸೆಲೆಕ್ಟ್ ಮಾಡಿ ನಾವು ತಗೊಳ್ಳೋ ನೆಸೆಸಿಟಿ ಇಲ್ಲ, ಕಂಪ್ಲೀಟ್ ಕಿಟ್ಟಲ್ಲೇನೆ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಬೇಬಿಗೋಸ್ಕರ ಲೋಷನ್, ಶ್ಯಾಂಪೂ ಮತ್ತು ಸೋಪ್ ಸೆಸಾಮೇಡ್ ಅವ್ರದ್ದನ್ನೇ ತರಿಸಿರೋದು. ಯೂಸ್ ಮಾಡೋಣ, ಚೆನ್ನಾಗಿದೆ ಅಂತ ಅಂದರೆ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಬಿಟ್ಟು ಚಿಕ್ಕದೆಲ್ಲ ಬಂದಿದೆ. ಸೊ ದಿಸ್. ನೆಕ್ಸ್ಟ್ ಒನ್ ಬಂದು ಕ್ಲಾತ್ ಡೈಪರ್ ಬಂದ್ಬಿಟ್ಟು ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ. ಏನಕ್ಕಪ್ಪ ಅಂತಂದರೆ ಅಡ್ಜಸ್ಟೇಬಲ್ ಇರುತ್ತೆ ಇದರಲ್ಲಿ. ನೀವು ತುಂಬ ಸ್ಮಾಲ್ ಇದೆ ಮಗು ಅಂದರೆ ಅಡ್ಜಸ್ಟೇಬಲ್ ಮಾಡಿಕೊಂಡು, ಸ್ಮಾಲ್ ಬೇಕು ಅಂದರೆ ತುಂಬ ಸ್ಮಾಲ್ ಮಾಡ್ಕೋಬೋದು, ಬಿಗ್ ಬೇಕು ಅಂದರೆ ಬಿಗ್ ಸೈಜ್ಗೂ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ವೆರಿ ಸಾಫ್ಟ್ ಆ್ಯಂಡ್ ಕಂಫರ್ಟೇಬಲ್. ಮತ್ತು ಇದು ಕ್ಲಾತ್ ಡೈಪರ್ಸ್ ಬಂದ್ಬಿಟ್ಟು ರೀಯೂಸ್ ಮಾಡ್ಬೋದು. ಸೊ
ಸೊ ಚೆನ್ನಾಗಿದೆ. ಇದು ಒಂದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಮಿನಿ ನ್ಯಾಪ್ಕಿನ್ಸ್ ಫಾರ್ ಬೇಬಿ. ಈ ಮಿನಿ ನ್ಯಾಪ್ಕಿನ್ಸು ಅಷ್ಟೇ ಸೆಟ್ ಆಫ್ 6 ಇದೆ. ಬಟ್ ತುಂಬಾ ಸಾಫ್ಟ್ ಇದೆ, ಸಿಕ್ಕಾಪಟ್ಟೆ ಸಾಫ್ಟ್ ಇದೆ. ಬೇಬಿಗೆ ಯಾವ ರೀತಿ ಬೇಕೋ ಆ ರೀತಿನೇ ರೆಡಿ ಮಾಡಿರೋದು ಇದನ್ನೆಲ್ಲ. ತುಂಬ ಚೆನ್ನಾಗಿದೆ. ಇದು ಬೇಬಿ ಕೇರ್ ಕಿಟ್. ಕಂಪ್ಲೀಟ್ ನೇಲ್ ಕಟರ್ ಆ್ಯಂಡ್ ಕೋಂಬ್ ಇದೆ, ಸಿಸರ್ ಇದೆ. ಬೇಬಿಗೆ ಏನು ಎಸೆನ್ಷಿಯಲ್ ಇದೆ ಅಲ್ವಾ ಅದು. ಸೊ ಆ್ಯಂಡ್ ಇದು ಕೂಡ ತುಂಬಾ ಶಾರ್ಪ್ ಇರೋದಿಲ್ಲ. ಬೇಬಿ ಯಾವ ರೀತಿ ಸಾಫ್ಟ್ ಆಗಿರುತ್ತೋ ಅದೇ ರೀತಿ ಕೋಮ್ ಆಗಿರ್ಬೋದು. ಈ ಸೀಸರ್ ನೇಲ್ ಕಟರ್ ಎಲ್ಲ ತುಂಬಾ ಸಾಫ್ಟಾಗಿ ಆ್ಯಂಡ್ ಬೇಬಿ ಕೇರ್ಗೆ ಅಂತಲೇ ರೆಡಿ ಮಾಡಿರೋ ಕಿಟ್. ಇದ್ರಲ್ಲಿ ಬಂದು 6 ಪೀಸ್ ಇರುತ್ತೆ. ಎಸ್, ಇದು ಬೇಬಿಗೋಸ್ಕರ, ನ್ಯೂ ಬಾರ್ನ್ ಬೇಬಿಗೆ ಯೂಸ್ ಮಾಡೋ ಡೈಪರ್. ಅಪ್ ಟು 3 kg ವರೆಗೂ. ನ್ಯೂ ಬಾರ್ನ್ ಬೇಬಿ ಅಂತಂದರೆ ಅಪ್ ಟು 3 kg ವರೆಗೂ ಯೂಸ್ ಮಾಡ್ಬೋದು. ಇದು 2 ಸೆಟ್. ಆ್ಯಂಡ್ ಬೇಬಿ ವೈಪ್ಸ್ ಅಂತೂ ಏನಿರುತ್ತೋ ಬಿಡುತ್ತೋ, ಈ ಬೇಬಿ ವೈಪ್ಸು ಡೈಪರ್ಸು ಎಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಮಕ್ಕಳಿಗೆ ನಾವು ಬಟ್ಟೆಯಿಂದೆಲ್ಲ ವೈಪ್ ಮಾಡ್ತೀವಿ ಅಂತಂದರೆ ರ್ಯಾಷಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಬಿಕಾಸ್ ಬೇಬಿ ಸ್ಕಿನ್ ಅಷ್ಟು ಸೆನ್ಸಿಟಿವ್ ಇರೋದ್ರಿಂದ ಬೇಬಿ ವೈಪ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ನಾನು ಈ ಬೇಬಿ ವೈಪ್ಸ್ನ ತಂದಿದ್ದೀನಿ. ಮೀಮಿ ಬೇಬಿ ವೈಪ್ಸ್ ಆ್ಯಂಡ್ ಪೌಡರ್ ಅಪ್ಲಿಕೇಬಲ್ ಮಾಡೋದಕ್ಕೆ. ಪೌಡರ್ ಅಷ್ಟೊಂದೇನು ಫೇಸ್ಗೆಲ್ಲ ಇವಾಗ ಹಾಕ್ಬಾರ್ದು ಅಂತಾರೆ. ಬಿಕಾಸ್ ಅದು ಸಣ್ಣ ಪಾರ್ಟಿಕಲ್ಸ್ ಏನಿರುತ್ತೆ ಅಲ್ವಾ ಪೌಡರ್ದು, ಅದೆಲ್ಲ ಬೇಬಿ ಮೂಗು ಒಳಗಡೆ ಬಾಯಿ ಒಳಗಡೆ ಎಲ್ಲ ಹೋಗುತ್ತೆ ಅಂತ. ಸೊ ನೋಡಿಕೊಂಡು ಅಪ್ಲೈ ಮಾಡಬೇಕು. ಆ್ಯಂಡ್ ಬೇಬಿ ಬಾತ್ ಟವಲ್ ಅಲ್ವಾ ಮಮ್ಮಿದು? ಬಾತ್ ಟವಲ್ ಇದು ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಮಗು ಸ್ನಾನ ಮಾಡಿಸಿ ಹಂಗೆ ನಮ್ಮ ಮಮ್ಮಿ ಸುತ್ಕೊಂಡು ಎತ್ಕೊಂಡು ಬಂದ್ಬಿಡ್ತಾರೆ ಹಿಂಗೆ. ಸೊ ಅಂದರೆ ಅಬ್ಸರ್ವ್ ಆಗಬೇಕು ಮಕ್ಕಳಿಗೆ. ನಾವು ಏನು ಯೂಸ್ ಮಾಡ್ತೀವಲ್ಲ ಬಾತ್ ಟವಲ್ಸು, ಅದು ವಾಟರ್ನ ಚೆನ್ನಾಗಿ ಅಬ್ಸರ್ವ್ ಮಾಡೋ ಥರ ಇರಬೇಕು. ಬಟ್ ಇದು ಒಂಥರ ತುಂಬಾ ಸಾಫ್ಟ್ ಫೀಲ್ ಇದೆ. ಆ್ಯಂಡ್ ಕಲರ್ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿದೆ, ಇಷ್ಟ ಆಯಿತು. ನೆಕ್ಸ್ಟ್ ಒನ್ ನನಗೆ ಬಂದು ಫೀಡಿಂಗ್ ನೈಟಿ. ಅಂದರೆ ನನ್ನ ಹತ್ರ ಫೀಡಿಂಗ್ ಗೌನ್ಸ್ ಆಲ್ರೆಡಿ ಇದೆ. ಫೀಡಿಂಗ್ ನೈಟಿನೂ ವೆರಿ ಇಂಪಾರ್ಟೆಂಟ್ ಅಲ್ವಾ. ಅಂದರೆ ತುಂಬ ದೊಡ್ಡದಾಗಿದೆ. ಈ ಥರ ಬರುತ್ತೆ. ಆ್ಯಂಡ್ ಇಲ್ಲಿ ಜಿಪ್ಸ್ ಕೂಡ ಬರುತ್ತೆ. ಫೀಡಿಂಗೋಸ್ಕರ ಜಿಪ್ ಇದೆ. ಇನ್ನು ಇದು ಒಂಥರ ಟ್ರೆಂಡಿ ಸ್ಲೀವ್ಸ್. ಐ ಥಿಂಕ್ 3-4 ಸ್ಲೀವ್ಸೇ ಬರುತ್ತೆ ಅಂತ ಅನ್ಕೋತೀನಿ. ಇದು 3-4 ಸ್ಲೀವ್ಸ್ ತುಂಬ ದೊಡ್ಡದಿದೆ. ನೋಡೋಣ, ನಮ್ಮ ಮಮ್ಮಿಗೆ ಕೊಟ್ಬಿಡ್ತೀನಿ. ಇದು ಇದೇನು ಫೀಡಿಂಗ್ ನೈಟಿ ಥರ ಕಾಣಲ್ಲ ಮಮ್ಮಿ. ನಾನೇ ಹಾಕೊಳ್ಳಿ ಮಮ್ಮಿ. ಇಷ್ಟು ದೊಡ್ಡದು, ತುಂಬ ದೊಡ್ಡದಾಯಿತು. ಎಲ್ಲಿ ಆ ಟೈಮಲ್ಲಿ ಹಂಗೆ ಇರಬೇಕು. ಡೆಲಿವರಿ ಆದ್ಮೇಲೆ ಹಂಗೆ ಇರಬೇಕು. ಸ್ವಲ್ಪ ಫ್ರೀ ನೈಟಿನ ಡೆಲಿವರಿ ತನಕ ಹಾಕ್ಸ್ತೀನಿ. ಡೆಲಿವರಿ ಆದ್ಮೇಲೆ ಮತ್ತೆ ಇದು ಆಯಿಲ್ ಶೀಟ್. ಇದು ಬೇಬಿಗೆ ಆಯಿಲ್ ಮಸಾಜ್ ಮಾಡ್ಬೇಕಾದ್ರೆಲ್ಲ ತುಂಬಾ ಇಂಪಾರ್ಟೆಂಟು. ನಾವು ಕೆಳಗಡೆ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಇಲ್ಲ ಬೆಡ್ ಮೇಲೆಲ್ಲ ಹಾಕ್ಬಿಟ್ಟು ಮಾಡ್ತೀವಿ ಅಂತಂದರೆ ಕಂಪ್ಲೀಟ್ ಬೆಡ್ ಎಲ್ಲ ಹಾಳಾಗುತ್ತೆ. ಸೊ ಇದ್ರ ಮೇಲೆಲ್ಲ ಇದು ಏನು ಅಬ್ಸರ್ವ್ ಆಗಲ್ಲ, ಏನಿಲ್ಲ. ಬೇಬಿಗೋಸ್ಕರನೇ ಅಂತ ರೆಡಿ ಮಾಡಿರೋದಲ್ವಾ. ಸೊ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ ಮಮ್ಮಿ. ಫುಲ್ ಬೆಡ್ ಮೇಲೇ ಹಾಕ್ಬಿಟ್ಟು ಆಯಿಲ್ ಮಸಾಜ್ ಮಾಡ್ಬೋದು ನೀಟಾಗಿ. ಎಷ್ಟಿದೆ. ಸೊ ಇದು ಚೆನ್ನಾಗಿದೆ. ವಾಶ್ ಮಾಡಬೇಕು ಅದೆಲ್ಲ ಎಲ್ಲ. ಏನಕ್ಕೆ ಇಷ್ಟು ಬೇಗ ತೋರಿಸ್ತಾ ಇದ್ದೀನಿ ಅಂತಂದರೆ ನನಗೆ ಯಾವಾಗ ಡೆಲಿವರಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ದಟ್ಸ್ ವೈ ಎಲ್ಲ ವಾಶ್ ಮಾಡಿ ಇಟ್ಕೋಬೇಕಲ್ಲ. ಇನ್ನೂ ಒಂದಿದು ಶೀಟ್ ಕೊಟ್ಟಿದ್ದಾರೆ. ಅಂದರೆ ಬೇಬಿ ಏನಾದರೂ ಸುಸ್ಸು ಏನಾದರೂ ಮಾಡಿಕೊಂಡ್ರೆ ಅಬ್ಸರ್ವ್ ಆಗಲಿ ಅಂತ. ಇದು ನೈಟ್ ಟೈಮ್ ಮಲಗಿಸ್ತೀವಲ್ಲ ಪಾಪನ, ಆವಾಗ ಡೈಪರ್ ಹಾಕಿಲ್ಲ ಅಂದರೆ ಸುಸ್ಸು ಮಾಡಿಕೊಂಡ್ರೆ ಬೆಡ್ಗೆ ಆಗಬಾರ್ದು ಅಂತ. ಇದು ಸ್ವಲ್ಪ ಆಯಿಲ್ ಶೀಟ್ ಥರನೇ ಬ್ಯಾಕ್ ಸೈಡ್ ಇದೆ. ಏನೇ ವಾಟರ್ ಚೆಲ್ಲಿ ಏನು ಚೆಲ್ಲಿ ಇಲ್ಲೇನೇ ಇರುತ್ತೆ, ಕೆಳಗಡೆ ಹೋಗಲ್ಲ ಇದನ್ನ ಬಿಟ್ಟು. ನೆಕ್ಸ್ಟ್ ಒನ್
ಇನ್ನೊಂದು ಬೇಬಿನ ಕ್ಯಾರಿ ಮಾಡೋದಕ್ಕೆ. ಇದೇನು ಓಪನ್ ಮಾಡಿಲ್ಲ ಇವಾಗ ಸದ್ಯಕ್ಕೆ, ಬಿಕಾಸ್ ಏನಿಲ್ಲ, ಓಪನ್ ಮಾಡ್ಬೋದು ಮತ್ತೆ ಇದ್ರೊಳಗಡೆ ಹಾಕಿ ಕ್ಯಾರಿ ಮಾಡಬೇಕು. ಇದಂತೂ ಎಸೆನ್ಷಿಯಲ್ ಎಲ್ಲ ನ್ಯೂ ಬಾರ್ನ್ ಬೇಬಿಗಂತೂ, ಯಾಕಂದರೆ ತುಂಬ ಪುಟ್ಟದಾಗಿರುತ್ತೆ ಮಗು, ಹ್ಯಾಂಡಲ್ ಮಾಡೋದಕ್ಕೆ ನನ್ನಂಥವ್ರಿಗೆ ಬೇಕು ಈ ಥರ ಹ್ಯಾಂಡಲ್ ಮಾಡೋದಕ್ಕೆ. ಆ್ಯಂಡ್ ಇದು ಕೂಡ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿದೆ. ಸಾಕು. ನಮ್ಮ ಬುಜ್ಜಿಗೆ ಪಿಂಕ್ ಕಲರ್ ಏನೋ ತಗೊಂಡಿದ್ದಲ್ವ ಮಮ್ಮಿ? ಪಿಂಕಲ್ಲಿ ತಗೊಂಡಿದ್ದು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಬೇಬಿನ ಮಲಗಿಸೋದಕ್ಕೆ ಈ ಥರ ಒಂದು ಬೆಡ್ ಇನ್ಕ್ಲೂಡ್ ಏನು ಮಸ್ಕಿಟೋ ನೆಟ್ ಕೂಡ ಅದರಲ್ಲೇ ಬಂದಿರುತ್ತೆ. ಏನು ಅಂತಂದರೆ ಸೇಫ್ಟಿ, ನಾವು ಮಲಗಿಸ್ಬಿಟ್ಟು ಮಸ್ಕಿಟೋ ಎಲ್ಲ ಬರ್ತಿದೆ ಅಂತ ಡಿಸ್ಟರ್ಬ್ ಆಗೋಕ್ಕಿಂತ ಮಗು ಮಲಗಿಸ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿದ್ರೆ ಆಯಿತು. ಆ್ಯಂಡ್ ಒಂದು ಪಿಲ್ಲೋ ಕೂಡ ಇದೆ, ಬೇಬಿ ಪಿಲ್ಲೋ. ತುಂಬ ಎಲ್ಲ ಎಷ್ಟು ಸಾಫ್ಟ್ ಆಗಿದೆ ಅಂತ ಅಂದರೆ ಚೆನ್ನಾಗಿದೆ. ದಿಸ್ ಬೇಬಿ ಪಿಲ್ಲೋ ಆ್ಯಂಡ್ ಇದು ಜೊತೆಗೇನೆ, ಇದು ಸೆಟ್ಟಲ್ಲೇ ಇನ್ಕ್ಲೂಡ್ ಆಗಿರೋದು. ನೆಕ್ಸ್ಟ್ ಒನ್ ಬೇಬಿಗೆ ಜೋಲಿ. ಇದೇನೆ ಆ ಕ್ಲಾತ್. ಇವಾಗೇನು ಬೆಡ್ ಹತ್ರ ಇರೋ ವಿಂಡೋಸ್ಗೆನೇ ಇದನ್ನೆಲ್ಲ ಅಟ್ಯಾಚ್ ಮಾಡ್ಬೋದು. ಇದಕ್ಕೆ ಒಂದು ಕಂಬಿ ಥರ ಬರುತ್ತೆ, ಅದು ಇನ್ಕ್ಲೂಡ್ ಆಗಿಲ್ಲ ಇದರಲ್ಲಿ. ಆ್ಯಂಡ್ ಅದಕ್ಕೊಂದು ಮಸ್ಕಿಟೋ ನೆಟ್ ಇದು ಬಂದಿದೆ. ಕೆಳಗಡೆ ಹಗ್ಗ ಇದೆ ನೋಡಿ. ಇದು ಅದಾದ್ಮೇಲೆ ಕವರ್ ಮಾಡೋದಕ್ಕೆ ಅಂತ ಒಂದು ಮಸ್ಕಿಟೋ ನೆಟ್. ತುಂಬ ದೊಡ್ಡದೇ ಇದೆ, ಸೊಳ್ಳೆ ಪರ್ದ. ಇದೇನಕ್ಕೆ ಮಮ್ಮಿ? ಅದು ಮೇಲ್ಗಡೆ ಕಟ್ಲಿಕ್ಕೆ. ಅದೇ ನಾವೇನಾದ್ರೆ ಇದು ಫ್ಯಾನ್ ಏನಾದ್ರು ಫ್ಯಾನ್ದೆಲ್ಲ ಕಣಮ್ಮ, ಅದಕ್ಕೆ ಒಂದು ಕಮ್ಮಿ ಬಂದಿರ್ತದೆ ಕಟ್ಟ. ಅದೇ ಫಿಕ್ಸ್ ಮಾಡ್ತಾರಲ್ಲ, ಅದಕ್ಕೆ ಏನಾದ್ರು ಬೇಕು ಅಂದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ ಇದು ಒಂದು ಕೊಟ್ಟಿದ್ದಾರೆ. ಆ್ಯಂಡ್ ಫೈನಲಿ ಇನ್ನು ಬಂದೇನು ಅಂತಂದ್ರೆ ಇಲ್ಲೂ ಒಂದಿದೆಯಲ್ಲ, ಇಯರ್ ಬಡ್ಸ್ ಇನ್ಕ್ಲೂಡ್ ಆಗಿದೆ ಇದರಲ್ಲಿ. ಆ್ಯಂಡ್ ಫೈನಲಿ ಬಟ್ ನಾಟ್ ದ ಲೀಸ್ಟ್, ಬ್ಯಾಗ್ ತೋರ್ತಾ ಬಾಸ್ಕೆಟ್ ಇಲ್ಲ, ಅದೊಂದು ತೋರಿಸ್ಬೇಕು. ಇದು ಬೇಬಿ ಪ್ರಾಡಕ್ಟ್ಸ್ ಎಲ್ಲ ನಾವು ಈಸಿಯಾಗಿ ಮನೆಯಲ್ಲಿ ಕ್ಯಾರಿ, ಅಂದರೆ ಎಲ್ಲೆಲ್ಲೋ ಹಾಕ್ಬಿಟ್ಟಿರ್ತೀವಿ. ವೆರಿ ಇಂಪಾರ್ಟೆಂಟು, ಮಗುಗೆ ಏನಾದರೂ ಡೈಪರ್ಸು ಇಲ್ಲ ಏನಾದ್ರೂ ಬೇಬಿ ಪ್ರಾಡಕ್ಟ್ಸ್ನ ನಾವು ಇದರಲ್ಲಿ ಇಟ್ಕೋಬೋದು. ಆ್ಯಂಡ್ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ. ಇದು ನೀವೆಲ್ಲಾದರೂ ಹೊರಗಡೆ ಕ್ಯಾರಿನೂ ಮಾಡ್ಬೋದು ಇದು ಅಲ್ವಾ, ಬೇಬಿ ಪ್ರಾಡಕ್ಟ್ ಎಲ್ಲ ಹಾಕೊಂಡು. ಸೊ ಇದು ಒಂಥರ ಕ್ಯೂಟ್ ಆಗಿದೆ ಬಾಸ್ಕೆಟ್. ಇನ್ನ ಒಂದು ಬ್ಯಾಗ್ನು ಕೊಟ್ಟಿದ್ದಾರೆ, ಆರಾಮಾಗಿ ಕ್ಯಾರಿ ಮಾಡ್ಬೋದು. ಇವಾಗ ಇದನ್ನೆಲ್ಲ ಬೇಬಿ ಪ್ರಾಡಕ್ಟ್ನೇ ಇದರಲ್ಲಿ ಫಿಲ್ ಮಾಡಿಕೊಂಡು ಬೇಬಿಗೋಸ್ಕರನೇ ಅಂತಾನೆ ಈ ಬ್ಯಾಗ್ ಕೊಟ್ಟಿದ್ದಾರೆ. ಇದು ಕೂಡ ತುಂಬಾನೇ ಸ್ಪೀಷಿಯಸ್ ಆಗಿದೆ. 1 ಜಿಪ್ ಮತ್ತು 1 ಜಿಪ್. ಸೊ ಸದ್ಯಕ್ಕೆ ಇಷ್ಟು ತರಿಸಿರೋದು. ಇವಾಗ ಏನು ತೋರಿಸ್ದೆ ಅಲ್ವಾ, ಇದನ್ನ ಒಮ್ಮೆ ಬಾಕ್ಸ್ ಸ್ವಲ್ಪ ಹಿಂಗೆ ಮೇಲೆ ಕಂಪ್ಲೀಟ್ ಎಕ್ಸ್ಪೆಕ್ಟೇಷನ್ ಅಂತ ಇಲ್ಲ, ಇಲ್ಲಿ ಬೇಕಾ? ಹಾಂ ಹಾಗೆ ಇಷ್ಟು ಏನು ಗೊತ್ತಾ, ಇಷ್ಟು ದೊಡ್ಡ ಬಾಕ್ಸಲ್ಲಿ ಇದನ್ನೆಲ್ಲ ಪ್ಯಾಕ್ ಮಾಡಿ ಕಳಿಸಿದ್ದು. ಇದು ಬಂದು ಇನ್ಸ್ಟಾಗ್ರಾಮಲ್ಲೇ ನೋಡಿ ತರಿಸಿದ್ದು. ಕಂಪ್ಲೀಟ್ ಎಕ್ಸ್ಪೆಕ್ಟೇಷನ್ ಅಂತ ಒಂದು ಪೇಜ್ ಇದೆ, ನೋಡಿರ್ತೀರ ತುಂಬ ಜನ. ಅಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಕಿಟ್ ಅಂತ ಅಂದರೆ ನಾವು ಏನು ಹೇಳೋದೇ ಬೇಡ ಅವ್ರಿಗೆ, ಇದು ಬೇಕು ಅದು ಬೇಕು ಅಂತ ಸಿಂಗಲ್ ಚೂಸ್ ಮಾಡೋದೇ ಇಲ್ಲ. ಕಂಪ್ಲೀಟ್ ಎಕ್ಸ್ಪೆಕ್ಟೇಷನ್ ಕಿಟ್ ಬೇಕು ಅಂತ ನೀವೇನಾದರೂ ಆರ್ಡರ್ ಮಾಡಿದ್ರಿ ಅಂತಂದರೆ ಕಂಪ್ಲೀಟ್ ಇವಾಗ ನಾನು ಏನೆಲ್ಲ ತೋರಿಸ್ದೆ ಅಲ್ವಾ, ಇದೆಲ್ಲ ಇನ್ಕ್ಲೂಡ್ ಆಗಿ ನಿಮ್ಮ ಮನೆಗೆ ರೀಚ್ ಆಗುತ್ತೆ. ಸೊ ನಾನು ಸದ್ಯಕ್ಕೆ ಇಷ್ಟನ್ನು ತರಿಸಿದ್ದೀನಿ.
ಇನ್ನು ಹಾಸ್ಪಿಟಲ್ ಬ್ಯಾಗ್ ನಾನು ಪ್ಯಾಕ್ ಮಾಡಿಲ್ಲ, ಬಿಕಾಸ್ ಇದನ್ನೆಲ್ಲ ವಾಶ್ ಮಾಡಬೇಕು. ಬೇಬಿ ಕ್ಲಾತ್ಸ್ ಏನಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ವಾಶ್ ಮಾಡಿ ಚೆನ್ನಾಗಿ ಡ್ರೈ ಮಾಡಿ ಆಮೇಲೆ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡೋದನ್ನೇ ಒಂದಿನ ನಾನು ವಿಡಿಯೋ ಮಾಡ್ತೀನಿ. ಸೊ ಇಷ್ಟನ್ನು ತರಿಸಿದ್ದೀನಿ. ಅಂದರೆ ಮೇಯ್ನ್ ಏನು ನಮಗೆ ಇಂಪಾರ್ಟೆಂಟ್ ಅಂತ ಅನಿಸುತ್ತೋ ಅಷ್ಟನ್ನೆಲ್ಲ ತೋರಿಸಿದ್ದೀನಿ. ಸೊ ಪ್ಯಾಕ್ ಮಾಡುವಾಗ ಇನ್ನೇನು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀನಿ. ಸೊ ನನ್ನ ಡೆಲಿವರಿ ಬ್ಯಾಗ್ ಪ್ಯಾಕ್ ಮಾಡೋದಕ್ಕೆ ಸದ್ಯಕ್ಕೆ ತರಿಸಿರೋ ಒಂದು ಕಿಟ್ ಇದು. ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ವಿಡಿಯೋ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಕಂಪ್ಲೀಟ್ ಎಕ್ಸ್ಪೆಕ್ಟೇಷನ್ ಅಂತ ಸರ್ಚ್ ಮಾಡಿ ಅಲ್ಲಿ ಅವರ ಪೇಜ್ ಓಪನ್ ಆಗುತ್ತೆ. ಬೇಕು ಅಂತಂದರೆ ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸ್ ಇದ್ದೀರಾ, ಸರ್ಚ್ ಮಾಡ್ತಾ ಇದ್ದೀರಾ ಈ ಥರ ಪ್ರಾಡಕ್ಟ್ಗಳನ್ನ, ಸೊ ನಿಮಗೆ ಯೂಸ್ ಆಗುತ್ತೆ. ಈ ವಿಡಿಯೋ ಯೂಸ್ ಆಯಿತು ಅಂತಂದರೆ, ಯೂಸ್ಫುಲ್ ಆಯಿತು ಅಂತಂದರೆ ಆದಷ್ಟು ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು.